ಅನ್ಪ್ಲಾನ್ಡ್ ಫನ್ ಅನ್ಕೊಂಡ್ ಬಂದ್ವಿ. ಟಿಕ್ಕಾ ಬಿರಿಯಾನಿ ಆಗ್ಬಿಟ್ಟಿದೆ, ಚಿಕನ್ ಟಿಕ್ಕಾ ಆಗ್ಬಿಟ್ಟಿದೆ ನಮ್ದು. ಬಂದ್ಬಿಟ್ಟಿದೀವಿ, ಹೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಮ್ಯಾಪ್ಸಲ್ಲಂತೂ ದಾರಿ ಇದೆ ಅಂತ ಹೇಳ್ತಿದೆ. ಸ್ನೋ ವರ್ಲ್ಡ್ ಫೈನಲಿ ಮಿರರ್ ಬೇಸು ಪಾಪ್ಕಾರ್ನ್ ತಿಂದಷ್ಟು ಈಸಿಯಾಗಿ ಮಾಡ್ತೀವಿ. ಗಾಡಿನೇ ವರ್ಕ್ ಆಗ್ತಿಲ್ಲ ಗೈಸ್. ಇವಾಗ ಕೇಳ್ಬಿಡಿ ನಮ್ಮ ಬಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಟ್ಸ್ ಯೋರ್ ಬಾಯ್ ಲಿಖಿತ್ ಹಿಯರ್. ಇವತ್ತು ಸೆಕೆಂಡ್ ಡೇ ಇನ್ ಮೈಸೂರ್. ರೈಟ್ ನೌ ವಿ ಆರ್ ಗೋಯಿಂಗ್ ಫಾರ್ ಬ್ರೇಕ್ಫಾಸ್ಟ್. ಊಟ ತಿನ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಇನ್ನೊಂದು ಗಾಡಿ ತಗೊಂಡು ಗಾಡಿನ ದಿನ ಬಟ್ಟೆ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತೀವಿ. ಇವತ್ತು ಗಾಡಿ ಚೇಂಜ್ ಮಾಡಿಬಿಟ್ಟು ವೀಲ್ ಹೆಡ್ ಟು ಎಕ್ಸ್ಪ್ಲೋರ್. ಇನ್ನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಆಗಿಲ್ಲ, ಪ್ಲಾನ್ ಮಾಡಿದ್ದೆ ಫುಲ್ಲು ಗೋಯಿಂಗ್. ಮೇಲೆ ನಾಷ್ಟ ತಿನ್ನೋಕೆ ಹೋಗಿ ಶಾಕ್ ಆಗಿಬಿಟ್ರಿ, ಏಕೆಂದರೆ ಮೇಲೆ ಇರೋ ಆ್ಯಂಬಿಯನ್ಸು ನೆಕ್ಸ್ಟ್ ಲೆವೆಲ್ಲು. ನಾವು ಬಂದಾಗ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ವಿ ಚೆಕ್ಡ್ ಇನ್ ವೆನ್ ಇಟ್ ವಾಸ್ ನೈಟ್. ಬಟ್ ಕಾಮಿಡಿ ಏನು ಅಂದರೆ ಚೆಕ್ಔಟ್ ಮಾಡೋವಾಗ ನೋಡ್ಕೊಳ್ತಿದ್ದೀರಿ. ಈ ಕಡೆ ಇಂಥ ಸೀನ್ ಇದೆ ಅನ್ನೋ ಐಡಿಯಾನೇ ಇರಲಿಲ್ಲ ಅಲ್ಲ ಬ್ರೋ. ಸ್ವಿಮ್ಮಿಂಗ್ ಪೂಲ್ ಕ್ರೇಜಿ ಇದೆ ನಾವು ತಗೊಂಡಿರೋದು. ಇಲ್ಲಿ ಆಚೆ ವ್ಯೂ ಇದೆ ಬ್ರೋ, ಆಚೆ ಕಡೆ ವ್ಯೂ ಬೇರೆ ಇದೆ. ಇದನ್ನೆಲ್ಲ ನೋಡ್ಸೋಕ್ಕಾಗಿಲ್ಲ ನನಗೆ, ಬಿಕಾಸ್ ಇಟ್ ವಾಸ್ ನೈಟ್ ಆಬ್ವಿಯಸ್ಲಿ. ಲುಕ್ ಎಟ್ ದಿಸ್ ವ್ಯೂ ಗೈಸ್. ಹಾಸ್ಪಿಟಲ್, JSS ಹಾಸ್ಪಿಟಲ್, ಚಾಮುಂಡಿ ಬೆಟ್ಟ ಅದು. ಇಷ್ಟು ಚೆನ್ನಾಗಿ ಕನ್ನಡ ಸಾಂಗ್ ಹಾಕೋದು ಮಚ್ಚ. ಬೆಂಗಳೂರಲ್ಲೂ ಇದೆ ಅಲ್ವಾ? ನಾಷ್ಟಕ್ಕೆ 250 ರೂಪೀಸ್ ಖರ್ಚಾಯಿತು ಪರ್ ಹೆಡ್. ಐ ನೋ ಇಟ್ಸ್ ಅ ಲಾಟ್, ಬಟ್ ಇಟ್ಸ್ ಅ ಬಫೆ, ಸೊ ನೀವು ಎಷ್ಟಾದ್ರೂ ಮೆಕ್ಬೋದು. ಗ್ರ್ಯಾಂಡ್ ಸಿಪಾಯ್ ಹೋಟೆಲ್ ಮೈಸೂರಲ್ಲಿ ಯಾರು ವಿಸಿಟ್ ಮಾಡಿದಾಗ ಪ್ಲೀಸ್ ಡೂ ಸ್ಟೇ ದೇರ್. ಅಂದರೆ ನೀವು ಪ್ರೀ ಬುಕ್ ಮಾಡಬೇಕು, ಇಲ್ಲಾಂದರೆ 10,000 20,000 ಆಗ್ತಾರೆ. ಸೊ ಪ್ರೀ ಬುಕ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಲೆವೆಲ್ ಹೋಟೆಲ್. ಫಸ್ಟ್ ಹೋಟ್ಲ್ ಆಯಿತು, ಅಲ್ಲಿ ಚೆಕ್ಔಟ್ ಆಯಿತು. ಇವಾಗ ಗಾಡಿ ಎತ್ಕೊಂಡು ನೆಕ್ಸ್ಟ್ ಯಾವುದೋ ಇಲ್ಲಿಗೆ ಹೋಗ್ತಿದ್ದೀರಂತೆ, ರೆಸಾರ್ಟ್ ಅಂತ. ಅಲ್ಲಿ ಹೋಗಿ ಎಲ್ಲ ಇಟ್ಬಿಟ್ಟು ಗಾಡಿ ವಾಪಸ್ ಕೊಡಬೇಕು. ಇನ್ನೊಂದು ಗಾಡಿ ಹುಡುಕ್ಬೇಕಾಗುತ್ತೆ. ಲೆಟ್ಸ್ ಗೋ. ಗೈಸ್, ನಮ್ಮ ಹುಡುಗ ಗೂಗಲ್ ಮ್ಯಾಪ್ ಹಾಕ್ದ. ಗೂಗಲ್ ಮ್ಯಾಪ್ ಬಂದು ನೋಡಿ ಅಂತ ರೋಡಲ್ಲಿ ಕರ್ಕೊಂಡು ಹೋಗ್ತಿದೆ. ಮೈಸೂರಲ್ಲಿ ಗೂಗಲ್ ಮ್ಯಾಪಲ್ಲಿ ನಂಬಕ್ಕೆ ಹೋಗ್ಬೇಡಿ, ಭಯ ಆಗ್ತಿದೆ. ಇಲ್ಲೇನೋ ಚಿರತೆ ಬಂದ್ರೆ ಏನೋ ಮಾಡೋದು. ಇನ್ನು ನನ್ನ ಮಗಳ ಗಾಡಿ ಓಡಿಸಿದ್ರೆ ಬ್ಲಾಗ್ ಮಾಡ್ತಾ ಇದ್ರೆ ಇಲ್ಲಿ ಅಚ್ಚಾ ಆಡಿಯನ್ಸ್ ಬ್ರೋ ನೋಡಿ, ನಿಮ್ಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀರಿ. ಒಂದು ಸಬ್ಸ್ಕ್ರೈಬ್ ಮಾಡಿ. ಬಂದ್ಬಿಟ್ಟಿದ್ದೀವಿ, ಹೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಮ್ಯಾಪ್ಸಲ್ಲಂತೂ ದಾರಿ ಇದೆ ಅಂತ ಹೇಳ್ತಿದೆ. ಕಿಲೋಮೀಟರ್ ಅಡ್ವೆಂಚರ್ ಆದ್ಮೇಲೆ ಫೈನಲಿ ನಾವು ಸೆಕೆಂಡ್ ರೆಸಾರ್ಟ್ಗೆ ರೀಚ್ ಆಗ್ತೀರಿ. ದ ರನ್ವೇ ರೆಸಾರ್ಟ್ ಇನ್ ಅಂತ. ಅದು ಆಕ್ಚುಲಿ ರೆಸಾರ್ಟ್ ಅಲ್ಲ ಗೈಸ್, ಒಂದು ಬಿಲ್ಡಿಂಗ್ ಮಾತ್ರ. ಮುಂದೆ ನೀವೇ ನೋಡಿ. ಇಲ್ಲಿ ಯಾವ್ದೋ ಕಾಡಲ್ಲಿರೋ ರೂಮ್ ಕರ್ಕೊಂಡ್ ಬಂದಿದ್ದಾನೆ. ಪಿಕ್ಚರ್ ಅಲ್ಲಿ ಒಂಥರ ಇತ್ತು ರೆಸಾರ್ಟ್. ಪಿಕ್ಚರ್ ಅಲ್ಲಿ ಏನೇನೋ ಇತ್ತು. ಕರ್ಕೊಂಡ್ ಬಂದ್ರೆ ನಾವು ರೂಮ್ ಐತೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಇವ್ರು ಬನ್ನಿ ಸರ್ ಅಂದ್ಬಿಟ್ಟು ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನೋಡಿ ರೂಮ್. ಅಯ್ಯೋ ಬಾ, ಏನ್ ಇದು ಆಫ್ ಆಗೋಯ್ತು ನೋಡಿದ್ರೆ ಸರ್ ಕರೆಂಟ್ ಇಲ್ಲ ಅಂತಾನೆ. ನೀನ್ ಮಾಡಕ್ ಬ್ಯಾಕಪ್ ಇಲ್ಲ. 2 hours later ನಾವು ಅಂಟಾರ್ಟಿಕಾ ಹೋಗ್ತಿದ್ದೀವಿ. ಆರ್ಟಿಫಿಷಿಯಲ್ ಚೈನಾ ಪೀಸ್ ಅಂಟಾರ್ಟಿಕಾ. ನೋಡಿ ಗೈಸ್, ಒಳಗಡೆ ಹೋಗಕ್ಕೆ ಕೊಡ್ತಿದ್ದಾರೆ ಅಂತ, ಯಾಕೆಂದ್ರೆ ಜಾಸ್ತಿ ಚಳಿ ಆಗುತ್ತಂತೆ, ಬಿಸಿ ಆಗಲ್ಲ. ಮ್ಯಾಮ್ ಹಾಕೊಂಡಿರೋ ಹೋಗೋಣ, ಹೋಗ್ಬೋದು. ನಾನು ಹೋಗಲ್ಲ ಅಂದ್ರೆ ನಾನು ಹೋಗಲ್ಲ. No one take risks simply. ರಿಸ್ಕ್ ಏನೋ ಸೆನ್ಸಿಟಿವ್ ನಮ್ಮ ಹುಡುಗ. ನಾನೇ ಮಿಲ್ಟ್ರಿ. ನಾನ್ ಮಿಲ್ಟ್ರಿ, ನೀನ್ ಯಾವ್ದು ಚೀಪ್ ಮಿಲ್ಟ್ರಿ. ಇದ್ರಲ್ಲಿ ಇದ್ದೀವಿ, ಯಾವ್ದಾದ್ರು ಫೈಟರ್ ಅಲ್ಲಿ ಇದ್ದಾನಲ್ಲ ಋತಿಕ್ ರೋಷನ್, ಆ ತರ ಫೀಲ್ ಕೊಡ್ತಿದ್ಯಾ? I'm a fighter bro. Maverick. They call me Maverick. No, they call me Skyline bro. Skyline.
ಎಷ್ಟೋ ಪುಂಕ್ತಿ ಅಂತ ಇರ್ತಾರೆ ವ್ಯೂವರ್ಸ್. ರೈಟ್ ನಾವು ಸ್ನೋ ವರ್ಲ್ಡ್ ಅಲ್ಲಿ ಇದ್ದೀರಿ. ಸ್ನೋ ವರ್ಲ್ಡ್ ಜೊತೆ ನಿಮಗೆ ಕಾಂಬೋನಲ್ಲಿ ಅಕ್ವೇರಿಯಂ ಮತ್ತೆ ಮಿರರ್ ಮೇಸ್ ಸಿಗುತ್ತೆ. ಇವು ಮೂರೂ ಸೇರಿ ನಿಮಗೆ 650 per head ಬೀಳುತ್ತೆ. ಇಲ್ಲಿ ಬರ ಗೈಸ್ ಸ್ನೋ ವರ್ಲ್ಡ್ ಫೈನಲಿ. ಗೈಸ್ ಗ್ಲೌಸ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಗೈಸ್ ಎಲ್ಲ ಪೊಗರು ಇಳ್ದ್ಬಿಡ್ತು ಗಂಡ್ಸ್ದು. ಗ್ಲೌಸ್ ಬಾರೋ ಇವಾಗ ಬಂದಿದ್ದೆ ರಪ್ಪ ಅಂತ ಕೊಡ್ತೀನಿ ನೋಡ್ಕೊಳ್ಳಿ ಅವನ್ಗೆ. Okay guys, now I'm gonna slide. ಇವಾಗ ಸಾಯಿ ಬರ್ತಿದ್ದಾನೆ. This is scattered liquid, Colsa and Skylight. ಇವಾಗ how is the Josh? ಹಾಯ್ ಸರ್. ಇವಾಗ ಯಾರೋ ಕುತ್ಕೊಂಡಿದ್ದಾರೆ ನನ್ನ ಗಾಡಿ ಮೇಲೆ. ಗೈಸ್ ನಮ್ ಗಾಡಿ ಕಿಡ್ನಾಪ್ ಆಗ್ಬಿಟ್ಟಿದೆ. ಯಾರೋ ಬೇರೆ ಹುಡುಗ ಹೋಗೋ ಅವ್ನು ಹಿಂದೆ ಕುತ್ಕೋ. ಹಿಂದೆ ಕುತ್ಕೊಂಡು ತಲೆ ಮೇಲೆ ಇಟ್ಕೋ. ಹೋಗೋ ಹಿಂದೆ ಕುತ್ಕೊಂಡು ತಲೆ ಮೇಲೆ ಹಾಕೋಗು. ಬೇಡ ಮ್ಯಾಮ್ ನಾಚಿಕೆ ಹೋಗಲಿ ನಾನ್ ಮಾಡ್ತೀನಿ ಕೂಡ. ಅಲ್ಲಲ್ಲಲ್ಲಲ್ಲಲ್ಲ ನೆಕ್ಸ್ಟ್ ಲೆವೆಲ್ ಅವರು ಶಾಕ್ ಅಲ್ಲಿ ಕಳ್ದೋದ್ರು ಮಚ್ಚ. ಹೌದಾ 5 minutes ತಗೊಂಡ್ರು ಪ್ರೊಸೆಸ್ ಮಾಡಕ್. ಏನ್ ಮಾಡ್ತಾವ್ ಡೇಲೈಟ್ ಕಿಡ್ನಾಪ್. ಚಳಿ ಬಿಟ್ಟು ಇನ್ನಲ್ಲಿ ಏನು ಎಕ್ಸ್ಟ್ರಾ ಇಲ್ಲ. ಮಕ್ಳಿಗೆ ಸಕ್ಕದಾಗಿರುತ್ತೆ. -6 degree ಇದೆ ಗುರು ಒಳಗೆ ಅಲ್ಲಿ. ನೆಕ್ಸ್ಟ್ ನಾವು ಮಿರರ್ ಮೇಸ್ಗೆ ಹೋದ್ರಿ. ಅಲ್ಲಿ ಕ್ರೇಜಿ ಆಗಿದೆ ನೋಡಿ. ಮಿರರ್ ಮೇಸು ಪಾಪ್ಕಾರ್ನ್ ತಿಂದಷ್ಟು ಈಸಿಯಾಗಿ ಮಾಡ್ತೀವಿ. ಓಕೆ ಇಲ್ಲಿದೆ ನೋಡಿ, ದಾರಿ ಇದೆ ಇಲ್ಲಿ. ಓಕೆ ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿದೆ, ಇಲ್ಲಿ ನೋಡಿ, ಇದು ಇದು. ಇಲ್ಲಿದೆ ಇಲ್ಲಿದೆ ಅಂದೆ ನೀನು. ಇಲ್ಲಿದೆ ಅಂದೆ. ಇಲ್ಲ ಬ್ರೋ, You literally said there is place there. ಇಲ್ಲಿ Actually pattern ಆಗ್ಬಿಟ್ಟಿದೆ ಇದು. ಪ್ಯಾಟರ್ನ್ ಅಲ್ಲ. Yeah, it is pretty pattern. It's very evident. If you actually look, shades ಹಾಕೊಂಡು ಬಂದೆ ಕತ್ತಲಲ್ಲಿ. ಅಷ್ಟು ಈಸಿ. Oh, what the fuck? Now this is mirror maze. ಅಲ್ಲೂ ಇದೀನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ guys. ನಡಿಯೋ ನಡಿಯೋ ಅಲ್ಲಿ. What the fuck? It's actually moving. Move ಆಗ್ತಿದ್ದಾನೆ. Move ಆಗ್ತಿಲ್ಲ. What the? Bro, actually move ಆಗಿದೆ. ಮುಂದೆ ಇರೋ ಒಳ್ಳೆಲ್ಲೋ ಇಲ್ಲೇ ಇದೆ. ಇಲ್ಲ ಇಲ್ಲೇ ಇದೆ. ನಡಿ. Human brain. Okay, so the first bike which we had ಅದನ್ನ ಇವಾಗ ಡ್ರಾಪ್ ಆಫ್ ಮಾಡ್ತು. ಇನ್ನೂ ಒಂದು ದಿನ ಇರಬೇಕು. ನಾವು ಆಕ್ಚುಲಿ 2 ದಿನಕ್ಕೆ ಮಾಡಬೇಕಾಯ್ತು, ಬಟ್ ವಿ ಡಿಡ್ಂಟ್. ಇವಾಗ ಇನ್ನೊಂದು ಗಾಡಿ ಓಡಿಸ್ಬೇಕು. ಲೆಟ್ಸ್ ಸಿ. ಇದು ಶೆಜ್ವಾನ್ ಚಿಕನ್ ರೈಸ್, ಶೆಜ್ವಾನ್ ನೂಡಲ್ಸ್, ಇದು ಗಾರ್ಲಿಕ್ ಚಿಕನ್. ಏನಂತಾರೆ ಕನ್ನಡದಲ್ಲಿ? ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್ ಅಂತೀರಾ? ಗಾಡಿ ಸಿಕ್ತು ಗೈಸ್. ಗೈಸ್ ನಮ್ಗೆ ಗಾಡಿ ಸಿಕ್ಕಿದೆ. ಗಾಡಿನ ಕಿಕ್ ತುಂಬಾ ಕಿಕ್ ಕೊಡುತ್ತೆ ಇವಾಗ ಓಡಿಸೋಗ. HF100. ಸೊ ಗೈಸ್ ಬೇಸಿಕ್ಲಿ ಸ್ಟೋರಿ ಏನಂದ್ರೆ, ಫುಲ್ ಸೆಕ್ಯೂರ್ಡ್ ಬ್ಯೂಟಿಫುಲ್ ಸಿಪಾಯಿ ಗ್ರೈಂಡ್ ಇಂದ ಯಾವ್ದೋ ಎಲ್ಲೋ ಹಳ್ಳಿ ಮನೆಯಲ್ಲಿ ಹೋಗ್ಬಿಟ್ಟು ಯಾರು ಬೇಕೋ ಬಂದು ಹೊಡಿಬೋದು. ಓಕೆನಾ? ಗೊತ್ತಾಗಲ್ಲ ಆ ತರ ಜಾಗದಲ್ಲಿ ಇದೀವಿ. ಪ್ಲಸ್ 250cc ಇಂದ ಸೀದಾ 98cc ಫುಲ್ ಥ್ರಾಟಲ್ ಅಲ್ಲಿ. ಇಷ್ಟು ಓಡೋ ಮೀಟರ್ ವರ್ಕ್ ಆಗ್ತಿಲ್ಲ, ಪೆಟ್ರೋಲ್ ಮೀಟರ್ ವರ್ಕ್ ಆಗ್ತಿಲ್ಲ, ಬ್ರೇಕ್ ಒಂದು ಚೂರು ವರ್ಕ್ ಆಗ್ತಿಲ್ಲ. ಲಾಸ್ಟ್ ಬೈಕಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಬ್ರೇಕ್ ಬರ್ತಿತ್ತು, ಅದು ಬರ್ತಿಲ್ಲ. A few minutes later. ನೋಡಿ ಗೈಸ್, ಇವತ್ತು ನಮ್ ದಿನ ಸರಿ ಇಲ್ಲ.
ಇವನು ನಾನು ಮಲ್ಕೊಂಡಿರೋ ವಿಡಿಯೋನೆಲ್ಲ ಗ್ರೂಪಲ್ಲಿ ಹಾಕ್ಬಿಟ್ಟು ಯಾರ್ಯಾರ ಮಗ ನೋಡಿದ್ರು ಗಾಡಿನೇ ವರ್ಕ್ ಆಗ್ತಿಲ್ಲ ಗೈಸ್. ಇವಾಗ ಕೇಳ್ಬಿಡಿ ನಮ್ಮ ಬಾಧೆ ಗೈಸ್, ಬಾಧೆಗಳು ನೋಡಿ ನಮ್ಮದು. ಗಾಡಿ ಆಫ್ ಆಗುತ್ತೆ, ಹಂಗೆ ನೋಡ್ಕೊಳ್ಳಿ ಗಾಡಿ ಹೆಂಗ್ ಆಫ್ ಆಗುತ್ತೆ ಅಂತ. ಅಣ್ಣವ್ರದ್ದು ಆಫ್ ಆಗುತ್ತೆ ಗೈಸ್, ಅಷ್ಟೇ ಗೈಸ್. ಗಾಡಿ ಓಡ್ಸಕ್ ಬರಲ್ಲ ಅಂತಲ್ಲ, ಗಾಡಿ ಡಸ್ ನಾಟ್ ಹೌ ಟು ಗಾಡಿ. ಈ ತರ ಲೆಫ್ಟ್ ಬಂದ್ಬಿಟ್ಟು ನಿಲ್ಸ್ಬಿಟ್ಟು ಕಿಕ್ ಹೊಡಿಬೇಕು ಗೈಸ್. ಹಾಟ್ ಏರ್ ಬಲೂನ್ ಇದೆ. ಓ ಮೈ ಗಾಡ್, ಕ್ಯಾಪ್ಚರ್ಡ್ ಇಟ್. ಮಾಡು ಒನ್ ಆಫ್ ದಿ ಮೋಸ್ಟ್ ಸ್ಕೇರಿಯಸ್ಟ್ ಆ್ಯಂಡ್ ದ ಬೆಸ್ಟ್ ಅಡ್ವೆಂಚರ್ಸ್ ದಟ್ ವಿ ಹ್ಯಾವ್. ನಾವು ಯಾವತ್ತೂ ಮರೆಯಲ್ಲ. ಸೊ ಏನಾಯಿತು ಅಂದರೆ ಗಾಡಿ ಆಫ್ ಆಗೋಯ್ತು. ಮೈಸೂರು ಪ್ಯಾಲೇಸ್ ಹತ್ರ ಹೋಗಿದ್ದೆ, ಫುಲ್ಲು ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ಕು. ಹೆಂಗೆ ಅಂದರೆ ಗಾಡಿ 20ಕ್ಕೆ ಮೇಲೆ ಹೋಗಲ್ಲ, ಅಷ್ಟು ಟ್ರಾಫಿಕ್. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಪೊಲೀಸ್ ವ್ಯಾನುಗಳು. ಸೆಂಟ್ರ್ ರೋಡು ಗಾಡಿ ಸ್ಟಾಪ್ ಆಗೋಯ್ತು. ನಮಗೆ ಫುಲ್ ನೀರು ಇಳಿತಿದೆ, ಹೆಂಗೆ ಆನ್ ಮಾಡಬೇಕು ಗೊತ್ತಿಲ್ಲ. ಇಂಜಿನ್ ಚೆಕ್ ಲೈಟ್ ಬಂದ್ಬಿಡ್ತು. ಆಮೇಲೆ ವಿ ಫಿಗರ್ಡ್ ಔಟ್ ದ್ಯಾಟ್ ಏನಂದರೆ ಇಂಜಿನ್ನ ತುಂಬ ರೈಸಲ್ಲಿ ಇಟ್ಕೊಂಡಿರ್ಬೇಕು ಅಂತ. ಸರಿ ಏನೋ ಮಾಡಿಕೊಂಡು ವಿ ವರ್ ಲೈಕ್ ಓಕೆ ವಿ ಕಾಂಟ್, ನಮ್ಗೆ ಆ ಗಾಡಿ ಓಡ್ಸೋಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ 30 ಕಿಲೋಮೀಟ್ರ್ ಗಾಡಿ ಆಫ್ ಆಗೋದು, ಗಾಡಿ ಆನ್ ಆಗೋದು, ಗಾಡಿ ಆಫ್ ಆಗೋದು, ಆನ್ ಆಗೋದು, ಹೋಗಿ ಕೊಟ್ಬಿಟ್ರಿ ವಾಪಸ್ಸು. ಆಯಿತಾ, ಅಲ್ಲಿಂದ ನಮ್ಮ ಸ್ಟೇ 35 ಕಿಲೋಮೀಟರ್ಸು. ಹೈವೇ ಇತ್ತು. ನೇಚರ್ ವಾಸ್ ಸೋ ಅಗೇನ್ಸ್ಟ್ ಅಸ್. ನಾವು ಒಬ್ಬರು ಮನೆಗೆ ಕೊಡೋಕೆ ಹೋಗ್ತಿದ್ದೀರಿ, ಫುಲ್ಲು ಜೋರಾಗಿ ಮಳೆ ಬೀಳ್ತಿದೆ. ಇನ್ನು ನಮ್ಮ ಹತ್ರ ಬೇರೆ ಗಾಡಿ ಇಲ್ಲ. ಅಷ್ಟು ನೈಟಲ್ಲಿ ಕ್ಯಾಬ್ಗಳು ಸಿಗೋದು ಇಲ್ಲ, ಅದು ಡೌಟು. ಆಮೇಲೆ ರಾಯಲ್ ಬ್ರದರ್ಸಲ್ಲಿ ನಮ್ಮ ಅದೃಷ್ಟಕ್ಕೆ ಒಂದು ಗಾಡಿ ಸಿಕ್ಬಿಡ್ತು. ಆ ಗಾಡಿ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಿದೆ. ಆಯಿತಾ, ಅವನನ್ನ ಬೇಳಾಡಿ ಸ್ವಲ್ಪ ಹೊತ್ತು ಅವನನ್ನು ವೆಯ್ಟ್ ಮಾಡಿಸಿ ಅವನ ಹತ್ರ ಗಾಡಿ ತೊಗೊಂಡು ಆಮೇಲೆ ಮನೆಗೆ ಹೋಗುವಾಗ ರೋಡ್ ಮಿಸ್ ಆಗಿ ಗೂಗಲ್ ಮ್ಯಾಪಿಂದ ಅದು ನೈಟ್ ಅರೌಂಡ್ 9 to 10 PM. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗೈಸ್. ನೀವು ಮೈಸೂರಿಗೆ ಹೋಗಿ ಗಾಡಿ ರೆಂಟ್ ಮಾಡಬೇಕು ಅಂದರೆ ಆಥರೈಸ್ಡ್ ಸರ್ವೀಸಸ್ ಲೈಕ್ ರಾಯಲ್ ಬ್ರದರ್ಸ್ ಮತ್ತು ಆನ್ ಬೈಕ್ ಅಂತ ಇನ್ನೊಂದಿದೆ, ಅಂಥವು ಬಿಟ್ಟು ಬೇರೆ ಹೋಗ್ಲಿದ್ದನ್ನು ಯೂಸೇ ಮಾಡಬೇಡಿ. ಈಸಿ ರೆಂಟಲ್ಸ್ ಅಂತಲೂ ಇದೆ, ಅದನ್ನು ನೋಡಿ. ಟೈಮ್ ಗೈಸ್, ಬೇಡ ಫಕಿಂಗ್ ಎಲ್ಲ ಹೊಡೆ. I just saw a bully near my bed. But anyways, ಮಚ್ಚ ಹೆಂಗನ್ಸ್ತು? We're never doing this again. He's telling never from the bathroom. Unplanned fun ಅನ್ಕೊಂಡ್ ಬಂದ್ವಿ, ಟಿಕ್ಕಾ ಬಿರಿಯಾನಿ ಆಗ್ಬಿಟ್ಟಿದೆ. ಚಿಕನ್ ಟಿಕ್ಕಾ ಆಗ್ಬಿಟ್ಟಿದೆ ನಮ್ದು. Oh my god.